ಕೋಡುಬಳೆ ಅಂದ್ರೆ ಅಡುಕಲೆ. ಕರ್ನಾಟಕಕ್ಕೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಶಾಕ್ ಕೊಟ್ಟಿದೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುವಂತೆ ಸಿಡಬ್ಲ್ಯೂಆರ್ಸಿ ಸೂಚನೆ ನೀಡಿದೆ. 15 ದಿನ 3,500 ಕ್ಯೂಸೆಕ್ಸ್ ನೀರು ಹರಿಸೋದಕ್ಕೆ ಸೂಚನೆ ಕೊಡಲಾಗಿದೆ. ಪ್ರತಿ ದಿನ 3,500 ಕ್ಯೂಸೆಕ್ಸ್ ನೀರನ್ನ ಸುಮಾರು 15 ದಿನಗಳ ಕಾಲ ಬಿಡಬೇಕು ಎನ್ನುವ ಸೂಚನೆಯನ್ನ ಕರ್ನಾಟಕಕ್ಕೆ ನೀಡಲಾಗಿದೆ. ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಭೆಯಲ್ಲಿ ಈ ಸೂಚನೆ ಹೋಗಿದೆ. ಬರ, ಮಳೆಗಿಲ್ಲ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ನೀರು ಬಿಡೋದು ಕಷ್ಟಕರ ಅನ್ನುವಂತಹ ವಿಚಾರವನ್ನ ಮನದಟ್ಟು ಮಾಡಿಕೊಡುವಂತಹ ಪ್ರಯತ್ನ ಮಾಡ್ತು ಕರ್ನಾಟಕ. ಆದರೂ ಕಾವೇರಿ ನೀರು ನಿಯಂತ್ರಣ ಸಮಿತಿ ತಮಿಳುನಾಡಿಗೆ ಹೋಗಬೇಕಾದಂತಹ ನೀರನ್ನು ಬಿಡೋದಕ್ಕೆ ಸೂಚನೆ ಕೊಟ್ಟಿದೆ. 15 ದಿನಗಳ ಕಾಲ ಪ್ರತಿದಿನ 3,500 ಕ್ಯೂಸೆಕ್ಸ್ ನೀರಿನಂತೆ ನೀರು ಹರಿಸೋದಕ್ಕೆ ಕರ್ನಾಟಕಕ್ಕೆ ಸೂಚನೆ ಕೊಡಲಾಗಿದೆ. ಇದು ನಿಜಕ್ಕೂ ಕರ್ನಾಟಕದ ಪಾಲಿಗೆ ಬಿಗ್ ಶಾಕ್. ನೀರಿಲ್ಲದೆ ಇದ್ರೂ ಕೂಡ ನೀರನ್ನ ಬಿಡುವಂಥದ್ದು ಸವಾಲಿನ ಕೆಲಸ ಆಗಿದೆ. ಇನ್ನು ತಮಿಳುನಾಡಿಗೆ ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ಕೊಟ್ಟಂತಹ ಆದೇಶಕ್ಕೆ ಖಂಡನೆ ವ್ಯಕ್ತ ಆಗಿದೆ. ಕಾವೇರಿ ನೀರು ನಿಯಂತ್ರಣ ಸಮಿತಿ ವಿರುದ್ಧ ಆಕ್ರೋಶ. ಮಂಡ್ಯದಲ್ಲಿ ನಿನ್ನೆ ಪಂಜ ಹಿಡಿದು ರೈತರು ಮೆರವಣಿಗೆ. ಟೈರ್ಗೆ ಬೆಂಕಿ ಹಚ್ಚಿ ಹಲವೆಡೆ ಕನ್ನಡಿಗರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇವತ್ತು ಕೂಡ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆಯನ್ನ ನಡೆಸಲಿವೆ. ಕಾವೇರಿ ಕಿಚ್ಚು ಹೇಗಿದೆ ಗಮನಿಸ್ತಾ ಇದ್ದೀವಿ. ಸಿಡಬ್ಲ್ಯೂಆರ್ಸಿ ಈಗ ಪ್ರತಿದಿನ 3,500 ಕ್ಯೂಸೆಕ್ಸ್ ನೀರನ್ನು 15 ದಿನಗಳ ಕಾಲ ಬಿಡುವಂತೆ ಸೂಚನೆ ಕೊಟ್ಟ ಬೆನ್ನಲ್ಲೇ ಸಮಿತಿಯ ಆದೇಶಕ್ಕೆ ಆಕ್ರೋಶ ವ್ಯಕ್ತ ಆಗಿದೆ. ಮಂಡ್ಯದಲ್ಲಿ ನಿನ್ನೆ ಈ ರೀತಿ ರೈತರು ಪಂಜು ಹಿಡಿದು ಮೆರವಣಿಗೆ ಸಾಗಿದರು. ಮೊದಲೇ ನೀರಿಲ್ಲದೆ ಬೆಳೆ ಬೆಳೆಯೋದಕ್ಕಾಗದೆ ಪರಿತಪಿಸ್ತಾ ಇದ್ದಾರೆ ರೈತರು. ಕುಡಿಯೋ ನೀರಿಗೂ ಕೂಡ ತತ್ವಾರ. ಅಂಥ ಸಂದರ್ಭದಲ್ಲಿ ಪಕ್ಕದ ರಾಜ್ಯಕ್ಕೆ ನೀರು ಬಿಡಬೇಕು ಅಂತಂದ್ರೆ ಎಲ್ಲಿಂದ? ಇದು ರೈತರ ಆಕ್ರೋಶಕ್ಕೆ ಕಾರಣ ಆಗಿದೆ. ಬೆಂಗಳೂರು ಮೈಸೂರು ನಾಗರಿಕರು ಕುಡಿಯೋ ನೀರು ಮೊದಲು ಯೋಚನೆ ಮಾಡಿ ಬೀದಿ ಬನ್ನಿ, ಇಲ್ಲ ಸ್ವತಂತ್ರ ಬದುಕಿಯನ್ನು ಎಚ್ಚರಿಕೆ ನೀಡ್ತೀನಿ. ದಯಮಾಡಿ ಇದು ಮುಂದಿನ ಚಳವಳಿ ಯಾವ ರೀತಿ ಆಗೋದು ಗೊತ್ತಿಲ್ಲ. ನಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅನ್ನೋ ವಿಚಾರ ಹೇಳ್ತೀನಿ. ಕಾವೇರಿ ನಮ್ಮ ಹಕ್ಕು. ಮತ್ತೆ ಇದು ನಮ್ಮ ಹಕ್ಕು ಅಂತ ತಕ್ಷಣ ತಮಿಳುನಾಡಿಗೆ ಬಿಡಲ್ಲ ಅಂತ ಹೇಳಲ್ಲ. ತಮಿಳುನಾಡು ನಮ್ಮ ಅಣ್ಣ ತಮ್ಮಂದ್ರು, ಅವ್ರಿಗೆ ನಾವಿದ್ದಾಗ ನೀರು ಹಂಚ್ಕೊಳಕ್ಕೆ ಅವರಡಿ ನೀರೇ ಇರುವಾಗ ನಮ್ಮ ನೀರನ್ನ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ದಿಲೀಪ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ತಮಿಳುನಾಡಿಗೆ ನೀರು ಹರಿಸಿ ಅಂತ ಹೇಳಿ ಸಿಡಬ್ಲ್ಯೂಆರ್ಸಿ ಕೊಟ್ಟಂತಹ ಆದೇಶ ನಿಜಕ್ಕೂ ಕೂಡ ಒಂದು ರೀತಿ ಮರಣ ಶಾಸನ. ರೈತರ ಪಾಲಿಗಂತೂ ಭಾರಿ ಆಕ್ರೋಶಕ್ಕೆ ಕಾರಣ ಆಗಿದೆ. ಅಲ್ಲಿನ ಪರಿಸ್ಥಿತಿ ಏನ್ ಹೇಳ್ತಿದ್ದಾರೆ ರೈತರು? ಖಂಡಿತವಾಗ್ಲೂ ಪ್ರತಿಮಾ, ನಿಜಕ್ಕೂ ಇದು ಒಂದು ರೀತಿಯಲ್ಲಿ ಮರಣ ಶಾಸನ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ನಮ್ಮ ರೈತರಿಗೆ ನೀರಿಲ್ಲ, ಇಲ್ಲಿರುವಂತ ರೈತರುಗಳು ಬೆಳೆಯನ್ನ ಬೆಳಿಬೇಡಿ, ಬರಗಾಲವನ್ನ ಘೋಷಣೆ ಮಾಡಿ ಅನ್ನುವಂತ ನಿಟ್ಟಿನಲ್ಲಿ ನಿರಂತರವಾಗಿ ರೈತರು ಕಳೆದ 1 ತಿಂಗಳಿಂದನೂ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಮ್ಮ ಬೆಳೆಗಳಿಗೆ ನೀರು ಕೊಡಿ, ಬೆಳೆ ಒಣಗ್ತಾ ಇದೆ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಆದ್ರೆ ರಾಜ್ಯ ಸರ್ಕಾರ ನಮ್ಮ ರೈತರಿಗೆ ಹೇಳ್ತಂತ ವಿಚಾರ ಅಂತಂದ್ರೆ, ನೀವು ಬೆಳೆಗಳನ್ನ ಬೆಳೆಯಕ್ಕೆ ಹೋಗ್ಬೇಡಿ, ಯಾಕಂದ್ರೆ ನೀರಿನ ಪರಿಸ್ಥಿತಿ ಸರಿ ಇಲ್ಲ, ನಾವು ಕೇವಲ ಕುಡಿಯೋ ನೀರಿಗೆ ಮಾತ್ರ ಬಳಕೆಗೆ ಇಟ್ಕೊಂಡಿದ್ದೀವಿ ಅನ್ನುವಂತ ನಿಟ್ಟಿನಲ್ಲಿ ಒಂದು ರೀತಿಯಲ್ಲಿ ರೈತರಿಗೆ ಸೂಚನೆ ಕೊಟ್ಟಿತ್ತು. ಆದ್ರೆ ರೈತರಿಗೆ ಸೂಚನೆ ಕೊಟ್ಟ ನಮ್ಮ ರಾಜ್ಯದ ರೈತರಿಗೆ ಈ ರೀತಿಯಾದಂತ ಸೂಚನೆ ಕೊಟ್ಟಿದ್ದಾರೆ. ಆದ್ರೆ ಸಿಡಬ್ಲ್ಯೂಆರ್ಸಿ ಇಂದ ಬಂದಂತ ಆದೇಶ ತಮಿಳುನಾಡಿನ ರೈತರ ಬೆಳೆಗಳಿಗೆ ನೀರು ಕೊಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಈಗ ನೀರನ್ನ ಹರಿಸಲಿಕ್ಕೆ ಆದೇಶ ಮಾಡಿರುವಂಥದ್ದು ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ನಮ್ಮ ರೈತರ ಆಕ್ರೋಶಕ್ಕೆ ಕಾರಣ ಆಗಿರುವಂಥದ್ದು. ಯಾಕಂದ್ರೆ ನಮ್ಮ ರೈತರಿಗೆ ಬೆಳೆಗೆ ನೀರು ಕೊಡಲ್ಲ, ಆದ್ರೆ ತಮಿಳುನಾಡಿನ ರೈತರಿಗೆ ಕೊಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಹೇಳ್ತಾ ಇರುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಯಾಕಂದ್ರೆ ನಿಜಕ್ಕೂ ಕೂಡ ಪರಿಸ್ಥಿತಿ ತೀರಾ ಕೆಟ್ಟ ಪರಿಸ್ಥಿತಿ ಇರುವಂಥದ್ದು. ಕೇವಲ 12 TMC ಮಾತ್ರ KRS ನಲ್ಲಿ ನೀರು ಇರುವಂಥದ್ದು. ಅಂದ್ರೆ 17 TMC ನೀರಿದ್ರು ಕೂಡ 5 TMC ಡೆಡ್ ಸ್ಟೋರೇಜ್ ಆಗಿದೆ. ಕೇವಲ 12 TMC ನೀರು ಮಾತ್ರ ಬಳಕೆಗೆ ಲಭ್ಯ ಇರುವ ಕಾರಣಕ್ಕೋಸ್ಕರ ಪ್ರತಿ ತಿಂಗಳು 2 ರಿಂದ 3 TMC ಅಷ್ಟು ನೀರು ಕುಡಿಲಿಕ್ಕೆ ನೀರು ಬೇಕಾಗುತ್ತೆ. ಮಳೆ ಇಲ್ಲ, ಪರಿಸ್ಥಿತಿ ಇನ್ನು 3-4 ತಿಂಗಳು ಇದೇ ರೀತಿ ಅಂತ ಮುಂದುವರೆದ್ರೆ ತೀರ ಪರಿಸ್ಥಿತಿ ಹದಗೆಡುವಂತ ಪರಿಸ್ಥಿತಿ ಇದೆ. ಇಂಥ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಹರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಆದೇಶ ಆಗಿರುವಂತ ಇದು ಕೂಡ ರೈತರ ಆಕ್ರೋಶಕ್ಕೆ ಪ್ರಮುಖವಾದಂತಹ ಕಾರಣ ಆಗಿರುವಂಥದ್ದು. ಈ ಕಾರಣದಿಂದಾಗಿ ನಿನ್ನೆ ಮಧ್ಯಾಹ್ನದಿಂದಲೇ ಪ್ರತಿಭಟನೆಗಳು ಪ್ರಾರಂಭ ಆಗಿದೆ. ನಿನ್ನೆ ರಾತ್ರಿಯೂ ಕೂಡ ವಿವಿಧೆಡೆ ಪ್ರತಿಭಟನೆ ಆಗಿದೆ. ಇವತ್ತು ಕೂಡ ಪ್ರತಿಭಟನೆ ಮಾಡುವಂತ ಸಾಧ್ಯತೆಗಳಿರುವಂಥದ್ದು. ಈಗ ಎಲ್ಲ ಕೂಡ ರೈತ ಸಂಘಟನೆಗಳು ಈ ಒಂದು ವಿಚಾರವಾಗಿ ಅಲ್ಲಲ್ಲಿ ಪ್ರತಿಭಟನೆಗಳನ್ನ ಪ್ರಾರಂಭ ಮಾಡಿರುವಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ದಿಲೀಪ್.
ಎಸ್, ಒಟ್ಟಾರೆ ಪಂಜು ಹಿಡಿದು ರೈತರು ಮೆರವಣಿಗೆ ಮಾಡಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇವತ್ತು ಕೂಡ ಪ್ರತಿಭಟಿಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಟೈರ್ಗೆ ಬೆಂಕಿ ಹಚ್ಚಿ ಹಲವೆಡೆ ಕನ್ನಡಿಗರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ರೈತರ ಹೋರಾಟಕ್ಕೆ ಕನ್ನಡ ಪರ ಸಂಘಟನೆಗಳು ಕೂಡ ಸಾಥ್ ಕೊಡ್ತಾ ಇದ್ದು ಇವತ್ತೂ ಕೂಡ ಪ್ರತಿಭಟನೆಯ ಕಾವು ಮುಂದುವರಿಯುತ್ತೆ. ನೀರಿಲ್ಲ, ನಮಗೆ ನೀರು ಬಿಡುತ್ತಿಲ್ಲ. ಆದರೆ CWRC ಆದೇಶ ಅಲ್ಲಿ ತಮಿಳುನಾಡಿನ ರೈತರಿಗೆ ಬೆಳೆ ಬೆಳೆಯೋದಕ್ಕೆ ನೀರು ಕೊಡ್ತಾರೆ ಅಂತಂದ್ರೆ ಏನರ್ಥ? ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಅನ್ನೋ ಹಾಗಾಗತ್ತೆ ಎನ್ನುವುದು ರೈತರ ಆಕ್ರೋಶಕ್ಕೆ ಕಾರಣ ಆಗಿದೆ. ಕೋಡುಬಳೆ ಅಂದ್ರೆ ಅಡುಕಲೆ.